ಕಾಲ್ಗೋಳು ಗ್ರಾಮದಲ್ಲಿ ಈ ಕುಡಿಯುವ ನೀರಿನ ಈ ಒಂದು ಕಾರ್ಯಕ್ರಮದ ಗುದಲಿ ಪೂಜೆಯ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂಥ ಸೋದರಿಯಾದಂಥ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸೋದರಿಯಾದಂಥ ಪ್ರಭಾವತಿ ಪ್ರಭು ಘಂಟೆಯವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ವಿಧಾನ ಪರಿಷತ್ನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರೇ, ಇನ್ನೋರ್ವ MLCಗಳಾದಂಥ ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಅವರೇ, ಈ ಊರಿನ ಮಗ ಹಾಗೂ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು ಹಿರಿಯರಾದಂಥ ಪದ್ಮಕರ್ ಪಾಟೀಲ್ ಅವರೇ, ಹಾಗೂ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು ಹಿರಿಯರಾದಂಥ ಪ್ರಕಾಶ್ ಪಾಟೀಲ್ ಅವರೇ, VSSನ ಅಧ್ಯಕ್ಷರಾದಂಥ ನಮ್ಮ ಸಂಭಾಜಿ ಪಾಟೀಲ್ ಅವರೇ, ರಾಜು ಪಾಟೀಲ್ ಅವರೇ, ಹಿರಿಯರಾದಂಥ ನಮ್ಮ ಗೌರವ್ ಪಾಟೀಲ್ ಅವರೇ, ಹಾಗೂ ವೇದಿಕೆ ಮೇಗಿದ್ದಂಥ ಎಲ್ಲ ನನ್ನ ಗ್ರಾಮ ಪಂಚಾಯತಿನ ಸದಸ್ಯರುಗಳೇ. ಎಲ್ಲರೂ ಹೆಸರು ತಗೋತಾ ಹೋದಂತಂದ್ರೆ ಇನ್ನೂ ಒಂದು ದುಗುಳುಗುಡಿದ ಕಾರ್ಯಕ್ರಮ ಇದೆ ಇದರದೇ, ಅದಕ್ಕಾಗಿ ಕ್ಷಮಿಸಬೇಕು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಊರಿನ ಹಿರಿಯರೇ, ತಾಯಿಯಂದರೇ, ಯುವ ಸ್ನೇಹಿತರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಪತ್ರಿಕಾ ಬಾಂಧವರೇ, ಎಲೆಕ್ಟ್ರಿಕಲ್ ಅವರೇ, ಎರಡು ಮೀಡಿಯಾ ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಮ್ಮ ಗಾಡ್ಗೋಳ ಗ್ರಾಮದಲ್ಲಿ ಮಾಡ್ಕೊಂಡು ಬಂದಿದ್ದಾರ. ನಾನು ಹೆಚ್ಚಿಗೇನು ಸಮಯ ತಗೊಳ್ಳದೆ, ಈ ಒಂದು ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ JJM ಒಂದು ಕುಡಿಯುವ ನೀರಿನ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲೆಲ್ಲ, ಇಡೀ ದೇಶದಲ್ಲಿ ಈ ಒಂದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಇವತ್ತ ಹೇಗೆ ದುಡ್ಡಿದ್ದವರು ಸಾಹುಕಾರ ಜನ ಮಿನರಲ್ ನೀರು ಕುಡಿತಾರ, ಬಾಟಲ್ ನೀರು ಕುಡಿತಾರ. ಇವತ್ತ ನಮ್ಮ ಬಡ ಜನರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಯಾರು ಒಳ್ಳೆ ನೀರು ಕುಡಿಯಲ್ಲ, ಅವ್ರಿಗೂ ಕೂಡ ಈ ಒಂದು ಒಳ್ಳೆ ನೀರು ಕುಡಿಸಂತ ಕಾರ್ಯ ಮಾಡ್ಬೇಕಂತ ನರೇಂದ್ರ ಮೋದಿ ಅವರ ಇದು ಕನಸಿನ ಯೋಜನೆ ಅಂತ ತಾವು ಹೇಳ್ಬೋದು. ಇವತ್ತು ಇಡೀ ದೇಶದಲ್ಲೇ ಇದು 2024 ಒಳಗಾಗಿ ಇಡೀ ದೇಶದಲ್ಲೇ ಮನೆಗೆ ಎಲ್ಲರಿಗೆ ನಳದ ನೀರು ಕುಡಿಸ್ಬೇಕಂತ ಇವತ್ತು ಈ ಒಂದು ಯೋಜನೆ ನರೇಂದ್ರ ಮೋದಿ ಅವರು ಹಾಕೊಂಡಿದ್ದ ಹಾಗೆ, ಈಗಾಗಲೇ ನಮ್ಮ MLC ಅವರು ಹೇಳಿದ ಹಾಗೆ ಇದು ಒಂದು ಕೇಂದ್ರ ಹಾಗೂ ರಾಜ್ಯದ ಸರ್ಕಾರದ ಅನುದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅದ ಹಾಗೆ ಈ ಒಂದು ಕಾರ್ಯಕ್ರಮ ಬಹಳ ದಿನಗಳ ಹಿಂದೆನೆ ಆಗ್ಬೇಕಾಗಿತ್ತು. ಯಾವಾಗ ಮಾನ್ಯ ರಾಜಶೇಖರ್ ಪಾಟೀಲ್ ಶಾಸಕರ ಇದ್ದರು, ಕಾರಣಾಂತರಗಳಿಂದ ಈ ಒಂದು ಕಾರ್ಯಕ್ರಮ ಮುಂದೆ ಬರ್ಕೊಂಡಾಗಿದೆ. ಅಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಇಲ್ಲ, ಕೆಲವರಲ್ಲಿ ಟೆಂಡರ್ ಆಗಿದ್ದಿಲ್ಲ. ಆದರೆ ಇವತ್ತು ನನ್ನ ಸೌಭಾಗ್ಯ ಇದೆ, ಇದು ನನ್ನ ಕೈಲಾಗ ಆಗ್ತಕ್ಕಂತ ನಾನು ಧನ್ಯವಾದ ಹೇಳ್ಬೇಕಾಗ್ತದೆ ಇವತ್ತು. ಅದ್ರ ಹಾಗೆ ಇವತ್ತ ಈಗಾಗಲೇ ನಮ್ಮ ಪ್ರಕಾಶ್ ಪಾಟೀಲ್ ಅವರು ಹೇಳಿದ ಹಾಗೆ, ನನಗೆ ಯಾವಾಗ ಇದು ಟೆಂಡರ್ ಆಗಿ ಇದಂತೂ ಪ್ರಕಾಶ್ ಗೌಡರು ನನ್ನ ಗಮನ ತಂದರು. ಲಾಸ್ಟ್ ಟೈಮು ಒಂದು ನಮ್ಮ ವಾಟರ್ ಸಪ್ಲೈ ಸ್ಕೀಮೆ ಚುಳ್ಕಿನ ಹಾಳಲಿಂದ ತಂದಿರು, ಆದ್ರೆ ಆ ಒಂದು ಯೋಜನೆ ವಿಫಲ ಆಗೋಗ್ತು. ಅದರಂತೆ ಇದನ್ನು ಕೂಡ ವಿಫಲ ಆದ ಕಾರಣ ತಾವು ಶಾಸಕರು ಅಲ್ಲಿ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಇವತ್ತೇನು ನಮ್ಮ ಕಾರಂಜ ಜಲಾಶಯದಿಂದ ಇವತ್ತು ಹುಮ್ನಾಬ, ಚುಡುಗುಪ್ಪ, ಹಳಿಕೇರ್ ಏನು ಕುಡಿಯುವಂತ ಒಂದು ಸ್ಕೀಮ್ ಇದೆ, ನಡೀತಾ ಇದೆ. ನಮಗೂ ಕೂಡ ಇವತ್ತು ಧಾರವಾಡ ಒಂದೇ ಅಂದ್ರೆ ಇಡೀ ಸುತ್ತಮುತ್ತಿನ ಇವತ್ತೇನು ನಮ್ಮ ಧಾರವಾಡ ಸರ್ಕಲ್ ಆಜು ಬಾಜು ಗ್ರಾಮಗಳಿಗೆ, ವಿಶೇಷವಾಗಿ ಘಾಟ್ಗೋಳ ಗ್ರಾಮಕ್ಕ ಅಲ್ಲಿ ನೀರು ತಂದ್ರೆ ಇದು ಆಗ್ತದ. ಯಾಕಂತಂದ್ರ ಈಗಾಗಲೇ ತಾವು ನೋಡಿದ್ರಿ, ಎಲ್ಲರೂ ಹೇಳಿದಾಗೆ, ಎಲ್ಲ ಮುಖಂಡರು ಹೇಳೋರು, ಈ ಚುಳುಕಿ ನಾಳ ಏನ್ ನೀರಿದೆ, ಪೋರ್ಟೇಬಲ್ ಇಲ್ಲ, ಕುಡಿತಂತ ನೀರಿಲ್ಲ ಅಂತ ಈಗಾಗಲೇ ಹೇಳಿದಾರ. ಅದ್ರ ಬಗ್ಗೆ ನಾನು ಯಾವಾಗ ನಮ್ಮ ಪ್ರಕಾಶ್ ಪಾಟೀಲ್ ಅವರು ಹೇಳೋರು, ನಾನು EW ಅವರಿಗೆ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ನಾನು ಹೇಳಿದೆ. ಯಾಕಂತಂದ್ರ ಲಾಸ್ಟ್ ಟೈಮ್ ಏನು ಈ ಕುಡಿಯುವಂತ ನೀರಿನ ಒಂದು ಯೋಜನೆ ಇತ್ತು, ಅದು ವಿಫಲ ಆಗಿತ್ತು. ಆದ್ರೂ ಕೂಡ ಈ ಸರ್ತಿ ತಾವು ಯಾಕೆ ಹೇಳಿದ್ರೆ, ಇಲ್ಲ ಸರ್ ನಾವು ಬರಲಿಕ್ಕಿಂತ ಮೊದಲೇ ಇದು DPR ಆಗಿತ್ತು, ಕರೆಕ್ಟಾ? ಅದಕ್ಕೆ ನಾನು ಹೇಳಿದೆ ನಿಮ್ಗೆ, ಈಗೇನು ಇದು ಒಂದು ಯೋಜನೆ ಇದೆ, ಇದರಲ್ಲಿ ಒಂದು ರೈಸ್ ಮ್ಯಾನು ಒಂದು ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ.
ರೈಸಿಂಗ್ ಏನಂತಂದ್ರ ಆ ನಾಳಲಿಂದ ಊರಿಗೆ ತರಬೇಕು. ಡಿಸ್ಟ್ರಿಬ್ಯೂಷನ್ ಅಂತಂದ್ರ ಈ ಮನೆ ಮನೆ ಕೊಡ್ಬೇಕು. ಇವತ್ತ ಮನೆ ನಳು ಕೊಡುವಂತ ಡಿಸ್ಟ್ರಿಬ್ಯೂಷನ್ ಇದೆ. ಇದಕ್ಕೆ ಏನ್ ಮಾಡಿ ತಾವು ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿ. ನಾನು ಇದಕ್ಕೆ ಸಂಬಂಧಪಟ್ಟ ಸಚಿವರಿಗೂ ಕೂಡ ಗಮನ ತಂದೀನಿ. ಇವತ್ತು ಪ್ರಿಯಾಂಕರ್ಗೆ ಅವ್ರು ನಮ್ಮವರೇ ಇದ್ದಾರೆ, ನಮ್ಮ ಕಡೆನವರೇ ಇದ್ದಾರೆ, ಅವ್ರ ಗಮನಕ್ಕೂ ತಂದೀನಿ. ಅವರು ಕೂಡ ಒಂದು ಇದು ತಗೊಂಡ್ ಬನ್ನಿ ಪ್ರಪೋಸಲ್, ಇದು ನೋಡಿ ಯಾವ ತರ ಆಗುತ್ತೆ ಅಂತ ಅವರು ಕೂಡ ಹೇಳ. ಇನ್ನೊಂದು ನಾನು ಹೇಳ್ತೀನಿ, ಎಲ್ಲಾ ನಮ್ಮ ಮುಖಂಡರು, ನಮ್ಮ MLCಗಳಿಗೆ ಒಂದು ಈ ಊರಿನ ಎಲ್ಲಾ ಮುಖಂಡರುಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಎಲ್ಲ ಸುತ್ತಮುತ್ತಿನ ಮತ್ತು ನಮ್ಮ MLCಗಳು ಎಲ್ಲರೂ ಕೂಡ ಇನ್ನೊಮ್ಮೆ ನಮ್ಮ ಸಚಿವರ ಹತ್ರ ಡೆಲಿಗೇಷನ್ ಒಯ್ಯೋಣ. ಇವತ್ತು ಏನಂದ್ರೆ ಎಲ್ಲರೂ ಒಯ್ಯೋರು ಆಗ್ತಾ ಇಲ್ಲ, ಪ್ರೆಷರೈಸ್ ಹೋಗ್ತಾರೆ. ಯಾಕೆ ಇವನು गुलबर्ग में रहते, बेंगलुरु में रहते, सब जनी मिलके और एक बार हम डेलीगेशन लेके जाके ಸಂಬಂಧಪಟ್ಟ ಸಚಿವರು ಈಗಾಗಲೇ ಇದನ್ನ ಏನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರ, ಏನ್ ರೈಸ್ ಮೇಲೆ ದುಡ್ಡು ಉಳಿತದ, ನಾವು ಇದಕ್ಕ ಕನ್ವರ್ಟ್ ಮಾಡಿ ಈ ನಮ್ದು ಕಾರಂಜ ಜಲಾಶಯದಿಂದ ತರ್ಲಕ್ ಆಗ್ತದೇನೋ ಟೆಕ್ನಿಕಲ್ ನೋಡ್ಕೊಂಡು ಅದೇ ರೀತಿ ಮಾಡೋಣ. ಅದರ ಹಾಗೆ टाइम में भी जब स्कीम सैंक्शन हो गई थी, जब भी हम यही बात बोले थे, नहीं करेगा चुड़के नाला का बदलाव बोल के बोले थे। हाँ, फिर भी लाए आप भी वही लाए तो फिर नहीं वही जब भी बोला मैं उनको, ये होता नहीं सर, पहले टेक्निकल ये हो गया, DPR हो गया, ये नहीं करने को आता बोले। DPR करते टाइम में भी बोला हूँ सर मैं, ಎಲ್ಲ ऑफिसर नहीं करे अब एग्जीक्यूटिव इंजीनियर ಅದಕ್ಕಾಗಿ ಪಂಚಾಯತ್ ಈಗಾಗಲೇ ಬಹಳ ಹೊತ್ತಾಗಿದ್ದ ಕಾರಣ ತಮ್ಮೆಲ್ಲರ ಏನು ಒಂದು ಆಶೀರ್ವಾದದಿಂದ ನನಗೂ ಕೂಡ ಒಂದು ಸೇವೆ ಮಾಡಕ ಅವಕಾಶ ಮಾಡಿಕೊಟ್ಟಿರಿ. ಅದ್ರಾಗೆ ನಾನು ಕೂಡ, ಯಾಕೆ ನಾನೇನು ಗೊತ್ತಾ ಗಾಡಗಳು ಹೊಸವನ್ನಲ್ಲ, ಸುಮಾರು 20 ವರ್ಷದಿಂದ ಎಲ್ಲರೂ ಕೂಡ ಇವತ್ತ ಒಂದು ಆತ್ಮೀಯತೆಯಿಂದ ಇದ್ದೆವು. ಅದ್ರ ಹಾಗೆ ಇವತ್ತು ಯಾವುದೇ ಎಲೆಕ್ಷನ್ ಬರ್ತಾವ ಹೋಗ್ತಾವ, ಎಲೆಕ್ಷನ್ದಾಗ ಯಾರ್ದು ಯಾವತ್ ಪಕ್ಷ ಇದೆ, ಯಾರ್ದು ಏನ್ ಕೆಲಸ ಮಾಡಬೇಕು ಅದು ಮಾಡ್ತಾರೆ, ಯಾರು ಕೋಸಬ್ಲೆ ಮಾಡ್ರೆ ಏನಾಗಲ್ಲ ಏನಿಲ್ಲ. ನಾನು ಕೂಡ ಈ ಮೊದಲೇ ಎಲೆಕ್ಷನ್ ನಲ್ಲಿ ನಿಂತಿದೆ, ಆದ್ರೆ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಸಲ ಗಾಡಬರಲ್ನಲ್ಲಿ ನನಗೆ ಲೀಡ್ ಕೊಟ್ಟಿದ್ರೆ ತಮಗೆ ಧನ್ಯವಾದ ಹೇಳ್ತೀನಿ. ಅದರ ಹಾಗೆ ಇವತ್ತ ನಾವೆಲ್ಲರೂ ಕೂಡಿ ಇವತ್ತ ಪಕ್ಷ ಭೇದ ಮರೆತು ಎಲ್ಲರೂ ಕೂಡಿ ಇವತ್ತು ಗಾಡಬರಳು, ಇವತ್ತು ಸುತ್ತಮುತ್ತಲ ಗ್ರಾಮಗಳು ಯಾವ ತರ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು, ವಿಶೇಷವಾಗಿ ಕುಡಿಯುವ ನೀರಿಂದ ಇರ್ಬೋದು, ಮತ್ತೆ ರೋಡಿನ ವರ್ಕ್ ಇರ್ಬೋದು, ಅನೇಕ ಕೆಲಸಗಳು ಈ ಕಡೆ ಆಗ್ಬೇಕು. ಅದರ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇಲ್ಲಿ ಒಳ್ಳೆಯ ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕು. ಅದರ ಹಾಗೆ ಇವತ್ತ ಅನೇಕ ಸಮುದಾಯಗಳು ಕೂಡ ಬಹಳ ಜನರು ಇವತ್ತು ಕೊಟ್ಟಿದ್ದಾರೆ. ಅದರ ಹಾಗೆ ಇವತ್ತು ನಮ್ಮ ಏನು ನನ್ನ ಶಾಸಕರ ನಿಧಿಯಿಂದ ಯಾವ್ಯಾವ ಅನುದಾನಗಳು ಬರ್ತಾವ, ಯಾವ್ಯಾವ ನಮಗೆ ಸಮುದಾಯ ಭವನ ಕಟ್ಟಬೇಕು ಅವೆಲ್ಲೂ ಕೂಡ ಮಾಡೋಣ. ಹಾಗೂ ಎಲ್ಲಿ ಮತ್ತೆ ಇನ್ನೊಂದು ಗೌಡರು ಇವತ್ತೇನು 4 ಲೈನ್ ಅಂದ್ರೆ ಈ ರೋಡ್ ವೈಡ್ನಿಂಗ್ 3.75 ಇದ್ದಿದ್ದು ಕಲ್ಯಾಣಕ್ಕೆ ಇವತ್ತು ಬಹಳ ಜನರು ಇಲ್ಲಿಂದ ಹೋಗ್ತಾರ. ಒಂದು ಈ ಸಲಕ್ಕ ನಾನು ಸಂಬಂಧಪಟ್ಟ EW ಕರೆಸಿ ಮಾತಾಡಿದೆ, ಅದಕ್ಕೆ ಯಾಕೆ ತಾವು ಇದು ಮಾಡಿಲ್ಲ ಅಂದ್ರೆ, ಇಲ್ಲ ಸರ್ ಮೊದಲ झड़पी में था रोड, अभी क्या हो गया PWD तक ಬಂದಿದೆ. ಈ PWD ನಾಮ್ ಸೆ ಬೇರೆ ಇದೆ, झड़पी ನಾಮ್ ಸೆ ಬೇರೆ ಇದೆ. ಈಗ झड़पी ದವ್ರು ಮಾಡ್ಬೇಕಂದ್ರೆ ಕಾಂಕ್ರೀಟ್ ಹಾಕಿ ಮ್ಯಾಗ ಡಾಬಾರ್ ಮಾಡ್ತಾರ, ಆದ್ರೆ PWD ನಾಮ್ಸ್ ಏನಿದೆ ತೆಳಗ್ GSB 3 ಹಾಕೊಂಡು GSB ಹಾಕೊಂಡು ಅದ್ರ ಪ್ರಕಾರ ಬೇರೆದಾಗ್ತದ. ಅದಕ್ಕಾಗಿ ನಾನು ಅದಕ್ಕೆ ಫಂಡ್ ಕೊಡೋಣ ಅಂತ ಅದಕ್ಕೆ ಬಹಳಷ್ಟು ಫಂಡ್ ಹಾಕ್ಲತ್ತಿತ್ತು. ಯಾಕಂತಂದ್ರೆ ಈ ಸರ್ತಿ ಮೊದಲೇ ಬಂದಿದ್ದು 52 ಕೋಟಿ ಫಂಡ್ ಬಂದಿದೆ ನಮ್ಮ KKRDB. ಇವತ್ತು ಯಾವುದೇ ಡಿಪಾರ್ಟ್ಮೆಂಟ್ ಬಂದ್ರು ತಾವು ಕೊಟ್ಟಿದ್ದೇವಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಇವತ್ತೇನು ನಮ್ಮ ನಂಜುಂಡಪ್ಪ ವರದಿ ಆಧಾರ ಮ್ಯಾಗ ಬೇರೆ ಹಣ್ಣುಗಳು ಬರ್ತಾ ಇದ್ವು, ಅವು ಕೂಡ ಬರ್ತಾ ಇಲ್ಲ. ಇವತ್ತು ಏನು ಬರ್ಬೇಕಂತಂದ್ರೆ KKRDB ಮೇಲೆ ಬರಬೇಕು. ಅದರಲ್ಲಿ ಇವತ್ತ ನಮ್ಮ ಶಿಕ್ಷಣ ಕ್ಷೇತ್ರಕ್ಕಾಗಿ 25% ಕೊಡಬೇಕು, ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ 15% ಕೊಡಬೇಕು. ಇವೆಲ್ಲಗಳನ್ನು ನೋಡಿ ಮುಂಬರುವ ದಿನಗಳಲ್ಲಿ ಇನ್ನ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರ ಯೋಜನೆ ಇರ್ಬೋದು, ರಾಜ್ಯ ಸರ್ಕಾರ ಯೋಜನೆ ಇರ್ಬೋದು, ಅದು ವಿಶೇಷವಾಗಿ ತಮಗೆ ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಇವತ್ತ ಕೇಂದ್ರ ಸರ್ಕಾರದ ನಮ್ಮ ಬಡ ಕೂಲಿ ಕಾರ್ಮಿಕರು ಇರ್ಬೋದು, ಏನಿವತ್ತು ದಿನನಿತ್ಯ ಕೂಲಿ ಮಾಡ್ಕೊಂಡು ಹೋಗ್ತಾರ, ಯಾವುದೇ ಕೆಲಸಗಳಿಲ್ಲ ಅಂತ ಅಂಥವರಿಗೆ ವಿಶ್ವಕರ್ಮ ಯೋಜನೆಯಲ್ಲಿ ನರೇಂದ್ರ ಮೋದಿ ಅವರು 15,000 1 ಲಕ್ಷ ತನಕ ಲೋನ್ ಕೊಡ್ತಕ್ಕ ಒಂದು ಸ್ಕೀಮ್ ಇದೆ. ತಾವೆಲ್ಲರೂ ಕೂಡ ಇವತ್ತು ಆ ತರ ಉಪಯೋಗ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇಲ್ಲಿವರೆಗೆ ಎಲ್ಲಾ ಕ್ಷೇತ್ರದಲ್ಲಿ ಇದು ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಏನ್ ಡಿಸಿಷನ್ ತಗೋತಂದ್ರೆ, ಎಲ್ಲ ಏನೇ ಬಿಮಾರಿ ಬರ್ಬೇಕಾದ್ರೂ ಮೊದಲು ನೀರು ಶುದ್ಧ ಆಗಿದ್ರೆ ಬಹಳಷ್ಟು ಬಿಮಾರಿಗಳು ತಡೆ ಹಿಡಿಬಹುದು ಅಂತ ಹೇಳಿ ಇದು ಒಂದು
ಇದು ಮಾಡಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಒಂದು ಈ ಸಜೆಷನ್ ತಗೊಂಡು ಇದು ಇಡೀ ದೇಶದಲ್ಲಿ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಊರಿನಲ್ಲಿ ಎಲ್ಲ ಮನೆ ಮನೆಗೆ ಕುಡಿಯುವ ಶುದ್ಧಿನ ನೀರು ಪ್ರಾರಂಭ ಆಯಿತು. ಇದು ಒಟ್ಟ 4,99,00,000 2,900 ಮನೆಗಳಿಗಿದೆ. ಯಾಕಂದ್ರೆ ಮೂಲ ಸೌಕರ್ಯ ಇದರಲ್ಲಿ ಏನಿದೆ, ಇದು ನೀರು ಫಿಲ್ಟರ್ ನೀರು ಮನೆ ಮನೆಗೆ ಮುಟ್ಟು ಅಂದ್ರೆ ಬರೋಂಥ ಬೇಮಾರಿಗಳು ಯಾವ ಮನುಷ್ಯಕ್ಕೆ ಬರಲಿಲ್ಲ ಅಂದ್ರೆ ಇದು ಶುದ್ಧ ನೀರು ಸಲುವಾಗಿ ಇದು ಗೌರ್ಮೆಂಟ್ ಒಂದು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ 42.5% ಸೆಂಟ್ರಲ್ ಸ್ಕೀಮ್ ಇದೆ, 42.5% ಸ್ಟೇಟ್ ಇದೆ, ಮತ್ತೊಂದು 5% ಗ್ರಾಮ ಪಂಚಾಯತ್ ಅಂದ್ರೆ ತಂದು ಎಲ್ಲ ಜನರದು ದುಡ್ಡು ತಗೊಂಡ್ರು ತಾವು ಇದಕ್ಕೆಲ್ಲ ಚೆನ್ನಾಗಿ ಇದು ಆಯೋಜನೆ ಮಾಡ್ತೀವಿ ಅಂತ ಹೇಳಿ ತಂದು ಯಾವುದೇ ಕೆಲಸದಲ್ಲಿ ಗೌರ್ಮೆಂಟ್ ತಂದು ಇದರಲ್ಲಿ ದುಡ್ಡು ಸೇರಿಸ್ಕೊಳ್ತಾರೆ. ಹೀಗಾಗಿ ಈಗ ಆಲ್ರೆಡಿ ಕೆಲಸ ಸ್ವಾಮಿ ಅಂತ ಕಾಂಟ್ರಾಕ್ಟರ್ ಸಿಕ್ಕಿದೆ. ನಾನು ತಮ್ಗೆಲ್ಲ ಯಾಕಂತ ಅವೆಲ್ಲ ಗೊತ್ತು. ಈಗಾಗಲೇ ನಾನು ಕೇಳಿದ್ದೀನಿ, ಪ್ರಕಾಶ್ ಪಾಟೀಲ್ ಬಹಳ ಚೆನ್ನಾಗಿ ಮಾತಾಡಿದ್ರು, ನಮ್ಮ ಉಪಾಧ್ಯಕ್ಷರು ಪದ್ಮಕರ್ ಪಾಟೀಲ್ ಅವರು, ರಾಜ್ಕುಮಾರ್ पाटील ಅವರೆಲ್ಲ ಸವಿस्तारವಾಗಿ ಎಲ್ಲ ಹೇಳಿದ್ದಾರೆ. तावेಲ್ಲ तुम्ही सगळा घाटभरांच्या लोक सगळं लय हुशार आहे. या जमान्यामध्ये हुशार पाहिजे. का बरं म्हटलं तर तुम्हाला सगळं माहिती आहे, मेन एक गाव डेव्हलपमेंट म्हटलं तर काय आहे, फर्स्ट तुम्हाला सगळ्याला पोरगाला शिक्षण पाहिजे. शिक्षण तुम्हाला सगळं माहिती आहे. आता चित्तूर चन्नमा एक हमारा बीदर डिस्ट्रिक्ट में सबसे सुंदर सबसे अच्छा लड़कियों के लिए चित्तूर चन्नमा 25 करोड़ रुपयाचे स्कूल तुम्हाला घाटभरामध्ये आहे. आता अजून आज आमच्या प्रकाश पाटील का सांगले, त्याचा संघट अजून एक आंबेडकर स्कूल तिथं आम्हाला जागा आहे म्हणून आम्ही सगळं सांगून तिथं अजून एक आंबेडकर स्कूल चालू केलं. ठीक आहे. आता प्रकाश पाटीलच्या अंजून पुरा गावांच्या काय पाहिजे तुम्हाला, जैसा कित्तूर चन्नमा आहे अजून एक 5 एकर तुम्ही जागा दिलं तर तुमच्या गावामध्ये आम्ही सगळा मिळून, आमच्या गव्हर्नमेंट आहे, आम्ही सगळं मिळून तिथं जाऊन सगळ्याला मिनिस्टरला सीएमला सगळ्याला रिक्वेस्ट करून ते आंबेडकर स्कूल बी आम्ही सँक्शन करायचा प्रयत्न करून तिथं होतं त्याची आणायचं आम्ही सगळं मिळून काम करतो. इलेक्शन एक तरफ आहे. आता सगळं मिळून आम्हाला गाव डेव्हलपमेंट करणे काय, पार्टीज काय, आता आम्ही किती दिन जिरायचो किती दिन जायचं ते एक तरफ, आम्ही राहिल्यानंतर का डेव्हलपमेंट केलो का नाही ते एक तरफ. तुम्हाला सगळं माहित है, पहला घाटबरोल कौन से एरिया में आता था, अभी हमारा हुमनाबाद तालुका में आने के बाद जो माजी मंत्री एक्स हमारा राजशेखर पाटिल ने आपका गांव को बहुत सुंदर क्या क्या है सब कुछ बदल गया है. बदल गया का नहीं सांगा तुम्ही, बदल नहीं अजून भी. आता इथं बघा पूरा रोड ड्रेन सगळ्याला मंदिरला काय काय पाहिजे सगळं आम्ही देवलो. अजून भी आम्ही आता पद्माकर पाटील भी सांगितले, 4 बोलतो राजशेखर पाटील से भी पहला हमारा पिताजी पॉलिटिक्स में, आमच्या खून मध्ये सगळा पॉलिटिक्स अधिकार कैसे करायचा आम्हाला सगळ्याला माहित आहे. सगळ्याला मिळून सगळ्याला घेऊन घ्यायचं आमचं काम आहे. आम्ही तुम्हाला स्ट्रेट सांगलो, इथं एमएलए राहू दे एमएलसी राहू दे, हम सगळं मिळून तुमच्या गावामध्ये काही प्रॉब्लेम राहतो स्टेट हवे तुम्ही येऊन आम्हाला सांगायचं, सगळं मिळून तुमच्या गावाला डेव्हलपमेंट करतो. पार्टीज काय इलेक्शन झालं आता 5 सालमध्ये फिर इलेक्शन सवा पार्टीज करायचं आहे. आता सगळं जण मिळून सगळं आमच्या तालुका कावर म्हटलं तर तुम्हाला सगळं माहित आहे, मला राहू दे भीमराव पाटीलला राहू दे सगळ्याला तुम्ही सब जन मिलके प्रतिनिधी सब जन वोट डालने से सब जीत गए. इथं येऊन आम्ही गोष्टी करायला म्हणतो तुमच्या सगळ्याला आशीर्वाद आहे त्यांच्यापैकी मी इथं येऊन आता स्टेजवरून थांबून मी गोष्टी करायला त्याच्यापैकी तुमच्या गावाला का बी नेक्स्ट फ्युचर मध्ये का बी काय काही प्रॉब्लेम आहे. आता तुमच्या
राजकुमार पाटील होते, प्रकाश पाटील लय चांगल्या गोष्टी केल्या. त्यांना काय सांगलेले, उधर का पानी नको, जो हुमनाबाद को कारंजा का पानी आ रहा है, वो पुराना पानी जो होता है वो अच्छा नहीं है. उसलिए त्यांच्या विनंती आम्हाला सगळ्याला माहिती आहे, आम्ही सगळं मिळून आता सगळेजण मिळून प्रयत्न करून 100% आम्ही तुम्हाला कारंजा पाणी इथं घेऊन करायचं. मी शेजारीच मिळून मी सांगालो तुम्हाला. आता फ्युचरमध्ये बी तुम्हाला गावाला तुम्हाला काय बी काम राहिलं तर बी तुम्ही सगळं मिळून आमच्याकडे येऊन, का बरं म्हटलं तर तुम्हाला सगळं माहिती आहे, गवर्नमेंट आमचे आहे, सगळं MLA MLC हम सब मिलके तुम्हारा गांव का फ्यूचर का क्या भी प्रॉब्लम रहे तो सब जन मिलके हम आपका गांव को और सुंदर बनाएंगे और अच्छा बनाएंगे. आता तुम्हाला आम्हाला काय भी नहीं कि का राजशेखर पाटिल जी ने गए थे में ये बजट रखे थे, मगर राजशेखर पाटिल जी के आज इसी ओपनिंग नहीं हो चुका, अभी सिद्धू पाटिल कर रहे हैं. और अभी इस गांव के प्रकाश पाटिल जी और सभी जन बोल रहे थे इस गांव के पानी की समस्या है बोलकर, मगर जो एस्टिमेट कॉपी है पद्माकर पाटिल जी और प्रकाश पाटिल जी, इसमें ना पाइपलाइन एक ही है, ना फिल्टर है ना टैंक है, कुछ भी नहीं है इसमें. अभी आप जो इस गांव के सभी जन मिलकर बोल रहे हैं, हम रहेंगे MLC दोनों, MLA सिद्धू पाटिल रहेंगे, आप इस गांव का जो आप बोले हैं हम सभी जन मिलकर गवर्नमेंट से फाइट कर कर जितने हो सके उतने आपको कारंजा की ओर से पानी पिलाने का हम कोशिश करते हैं. और अभी हमारा सरकार परसों आप देख के होंगे MT लोन को जो ब्याज है वो ब्याज भी माफ करना बोलकर कल बोले हुए हैं. और कुछ दिन में आपका जो इस गांव में लोन लिया, MT लोन लिया, मैं भी अध्यक्ष जी को अभिजीत पटेल से बातचीत करा, खैर से 1 करोड़ से 1.5 करोड़ रुपए आप इस घाटपुर के PKPS से जो लोन लिए उनको सभी को माफ होता है. ये अपना परसों CM साहब ने अनाउंसमेंट करे हैं. और मुझे अभिजीत पाटिल और ये जो हमारे PKPS के सदस्यगण बोल रहे थे हमारे पास गांधी फैक्ट्री के लेबर नहीं है बोलकर गन्ने कट करने के लिए, और मैं उनसे भी अमर खंडरे से भी बातचीत कर रहा हूँ, उन्हें भी बोले हैं 2 या 3 दिन में मैं 1 गैंग या 2 गैंग में डालकर, क्यों बोले तो इधर पूरे घाटपुर सर्कल में बहुत बड़े बड़े रईत लोग हैं और किसके भी गन्ना है, बहुत अच्छे से गन्ना है इधर, मैं उनसे भी बातचीत कर रहा हूँ. और जो आने वाले दिन में आपको गांव को जो भी डेवलपमेंट होना है सभी जन मिलके, हम रहेंगे, MLA रहेंगे, MLC रहेंगे, पंचायत के अध्यक्ष रहेंगे, उपाध्यक्ष रहेंगे, सदस्य रहेंगे, और आप सभी का ये जो पैसा है आप सभी का टैक्स भरे सो पैसा है, ये किसी का दूसरे का पैसा नहीं है, ये आपका जो टैक्स भरे सो पैसा है. ये टोटल बजट है 4 करोड़ 60 लाख रुपीस का ये बजट है जो कि JJM वर्क का काम है. और इसमें जो घर का कलेक्शन होता है 2247 घर को पानी का नल आता है, इतने घर को पानी का सौदा होता है और सभी को अच्छा पानी देना है. और ये जो काम जो भी कॉन्ट्रैक्टर करता है, मैं आपसे पंचायत से अध्यक्ष से और इस गांव के सभी लोगों को मैं विनंती करता हूं सही ढंग से अच्छा तरफ से आप काम करा लो, और अच्छा तरीका से काम करने के बाद ही वो पानी आता है. आप अच्छा ढंग से आप काम नहीं कर लेंगे तो पानी आने का नामुमकिन है. मैं आपके गांव के जो अपने घर का कैसा काम कर लेते हैं ऐसा आप सभी जन बैठकर आप इस गांव के पूरे लोग मिलकर अच्छा काम करिए. जो कि वो जो कट करते हैं वो कट करने के बाद फिर उसको रीपैचिंग करना पड़ता है. मेरे ख्याल से एस्टिमेट में ही है क्या करें सर, उसमें एस्टिमेट में ही है. आप उसको मैं देखा भी बहुत जगह क्या करें, काम हो चुका है वो फिलिंग नहीं करे. उसके लिए मैं उनसे AWD से भी मैं विनती करता हूं, आपका जो कॉन्ट्रैक्टर है वो कॉन्ट्रैक्टर से बोलकर अच्छा ढंग से काम करा लो और अच्छा ढंग से आप काम करना बोलकर. और आप जो बोले हुए हैं कारंजा से पानी लाने का, हम सभी जन मिलकर हम कोशिश कर आपको कारंजा के पानी पिलाने का कोशिश करते हैं. जय हिंद.